ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಒಂದು ಬೆಸ್ಟ್ ಡೇಟಾ ಎಂಟ್ರಿ ರೋಲ್ಗೆ ನಡೆಸ್ತಿರೋ ಅಂಥ ಐಯರಿಂಗ್ ಬಗ್ಗೆ ಇನ್ಫಾರ್ಮೇಷನ್ನ ತೊಗೊಂಡು ಬಂದಿದ್ದೀನಿ. ಇದು ಬಂದು ಕಂಪ್ಲೀಟ್ಲಿ ವರ್ಕ್ ಫ್ರಮ್ ಹೋಮ್ ಅಪಾರ್ಚುನಿಟಿ ಇದೆ. ಇಲ್ಲಿ ಫುಲ್ ಟೈಮ್ ವರ್ಕ್ಗೆ ಐಯರಿಂಗ್ನ ನಡೆಸ್ತಾ ಇರುವಂಥದ್ದು. ಹಾಗೆ ಇಲ್ಲಿ ಅಪ್ನ ಆ್ಯಪ್ ಅವರೇ ಇಲ್ಲಿ ಡೇಟಾ ಎಂಟ್ರಿ ರೋಲ್ಗೆ ಐಯರಿಂಗ್ನ ಮಾಡ್ತಾ ಇದ್ದಾರೆ. ಈ ಜಾಬ್ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ನ ನಾನು ನಿಮಗೆ ಈ ವಿಡಿಯೋದಲ್ಲಿ ಕೊಡ್ತಾ ಹೋಗ್ತೀನಿ. ಬಟ್ ಅದಕ್ಕಿಂತ ಮುಂಚೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಅದರಿಂದ ನಾನು ಹಾಕುವಂಥ ಎಲ್ಲ ಹೊಸ ವಿಡಿಯೋ ನೋಟಿಫಿಕೇಷನ್ಸ್ ನಿಮಗೆ ಮೊದಲು ಬಂದು ತಲುಪುತ್ತೆ. ಇನ್ನು ಇವತ್ತಿನ ವಿಡಿಯೋ ಕಡೆ ಬಂದರೆ, ನಾನು ನಿಮಗೆ ಆಲ್ರೆಡಿ ಹೇಳಿರೋ ಹಾಗೆ ಅಪ್ನ ಆ್ಯಪ್ ಅವರೇ ಇಲ್ಲಿ ಐಯರಿಂಗ್ನ ನಡೆಸ್ತಾ ಇದ್ದಾರೆ ಡೇಟಾ ಎಂಟ್ರಿ ಆಪ್ರೇಟರ್ ರೋಲ್ಗೆ. ಇದು ಬಂದು ಕಂಪ್ಲೀಟ್ಲಿ ವರ್ಕ್ ಫ್ರಮ್ ಹೋಮ್ ಆಗಿರುತ್ತೆ. ಇನ್ನು ಜಾಬ್ ಡಿಸ್ಕ್ರಿಪ್ಷನ್ ಅಥವಾ ರೆಸ್ಪಾನ್ಸಿಬಿಲಿಟೀಸ್ ನೋಡಿದ್ರೆ, ಸರ್ಚಿಂಗ್ ಫಾರ್ ದ ಸೀನಿಯರ್ ಎಕ್ಸಿಕ್ಯೂಟಿವ್ ಆನ್ ಲಿಂಕ್ಡ್ಇನ್ ಸೇಲ್ಸ್ ಆ್ಯಂಡ್ ಕಾಪಿ ಪೇಸ್ಟ್ ದ ಫಾಲೋಯಿಂಗ್ ಡೀಟೇಲ್ಸ್ ಇನ್ ಗೂಗಲ್ ಶೀಟ್ MX ಅಂತ ಎಕ್ಸೆಲ್ ಅಂತ ಕೇಳ್ತಾ ಇದ್ದಾರೆ. ಅಂದರೆ ಅಪ್ನ ಆ್ಯಪ್ ಅವರು ಸೀನಿಯರ್ ಎಕ್ಸಿಕ್ಯೂಟಿವ್ ರೋಲ್ಗೆ ಐಯರಿಂಗ್ನ ನಡೆಸ್ತಾ ಇರೋವಂಥದ್ದು. ಏನಕ್ಕೆ ಅಂದರೆ ಲಿಂಕ್ಡ್ಇನ್ ಸೇಲ್ಸ್ ಇರುತ್ತೆ ಅಲ್ಲ, ಅದ್ರದ್ದು ಡೀಟೇಲ್ಸ್ನ ಕಾಪಿ ಪೇಸ್ಟ್ ಮಾಡಬೇಕಾಗಿರುತ್ತೆ. ನೀವು ಗೂಗಲ್ ಶೀಟ್ ಮತ್ತು MS ಎಕ್ಸೆಲಲ್ಲಿ ಅವ್ರು ಕೊಟ್ಟಿರೋವಂಥ ಡೀಟೇಲ್ಸ್ನ ಕಾಪಿ ಮಾಡಿ ಪೇಸ್ಟ್ ಮಾಡೋವಂಥದ್ದು ನಿಮ್ಮ ಜಾಬ್ ಆಗಿರುತ್ತೆ. ಹಾಗೆ ಲಿಸ್ಟ್ ದ ಕಂಪನಿ ನೇಮ್ಸ್ ವಿಲ್ ಬಿ ಗಿವನ್ ಅಂತ ಕೊಟ್ಟಿದ್ದಾರೆ. ಅಂದರೆ ಕಂಪನಿ ನೇಮ್ಸ್ ಕೂಡ ನಿಮಗೆ ಕೊಟ್ಟಿರ್ತಾರೆ. ಹಾಗೆ ಫಸ್ಟ್ ನೇಮ್, ಲಾಸ್ಟ್ ನೇಮು, ಡಿಸ್ಕ್ರಿಪ್ಷನ್ನು, ಲಿಂಕ್ಡ್ಇನ್ ಪ್ರೊಫೈಲ್, ULR, ಟೂಲ್ಸ್ಗಳು, ಹಾಗೆ ಇಮೇಲ್ ಅಡ್ರೆಸ್ಸು ಫಾರ್ ಕಾಂಟ್ಯಾಕ್ಟಿಂಗ್ ದೆಮ್, ಯಾರನ್ನ ಕಾಂಟ್ಯಾಕ್ಟ್ ಮಾಡಬೇಕು ಅವ್ರದ್ದು ಇಮೇಲ್ ಅಡ್ರೆಸ್ಸು, ಮೊಬೈಲ್ ನಂಬರು, ಮತ್ತು ಅದಕ್ಕೆ ಬೇಕಾಗಿರೋಂಥ ಎಲ್ಲ ಡೀಟೇಲ್ಸ್ಗಳನ್ನ ಕಂಪ್ನಿ ಕಡೆಯಿಂದನೇ ನಾವು ಕೊಡ್ತೀವಿ. ಕಂಪ್ನಿ ನೇಮ್ಸ್ಗಳ್ನೂ ಕೂಡ ನಾವು ಮೆನ್ಷನ್ ಮಾಡಿಕೊಡ್ತೀವಿ. ಅದು ಹೇಗೆ ಕೊಟ್ಟಿರ್ತಾರೆ ಹಾಗೆ ನೀವು ಕಾಪಿ ಮಾಡಿ ಪೇಸ್ಟ್ ಮಾಡೋ ಅಂಥದ್ದು ನಿಮ್ಮ ಕೆಲಸ ಇರುತ್ತೆ ಅಂತ ಹೇಳ್ತಾ ಇದ್ದಾರೆ. ಹಾಗೆ ಇಲ್ಲಿ 250 ಕಾಂಟ್ಯಾಕ್ಟ್ಸ್ ಟು ಬಿ ಕಲೆಕ್ಟೆಡ್ ಪರ್ ಡೇ ಅಂತ ಹೇಳ್ತಾ ಇದ್ದಾರೆ. ಅಂದರೆ 250 ಕಾಂಟ್ಯಾಕ್ಟ್ಸ್ ಪರ್ ಡೇ ನಿಮಗೆ ಕೊಡ್ತಾರೆ, ಅದನ್ನು ಕಾಪಿ ಮಾಡಿ ಪೇಸ್ಟ್ ಮಾಡುವಂಥದ್ದು ನಿಮ್ಮ ಕೆಲಸ ಇರುತ್ತೆ ಅಂತ ಹೇಳ್ತಾ ಇದ್ದಾರೆ. ಅದಾದಮೇಲೆ ಇಂಟಿಗ್ರೇಟ್ ಡೇಟಾ ಫಾರ್ ಫುಲ್ ಗ್ಯಾಪ್ಸ್ ಇನ್ ಇನ್ಕಂಪ್ಲೀಟ್ ರೆಕಾರ್ಡ್ಸ್ ಆ್ಯಂಡ್ ಸಾಲ್ವ್ ದೇರ್. ಓಕೆ, ಅಂದರೆ ಇಲ್ಲಿ ಕೆಲವೊಂದು ಕಡೆ ಗ್ಯಾಪ್ಸ್ಗಳನ್ನ ಕೊಟ್ಬಿಟ್ಟಿರ್ತಾರೆ, ಅದನ್ನು ನೀವು ಎಡಿಟ್ ಮಾಡಬೇಕಾಗಿರುತ್ತೆ. ಹಾಗೆ ಫುಲ್ ಸ್ಟಾಪ್ ಅಥವಾ ಕಾಲಮ್ನ ಬಿಟ್ಬಿಟ್ಟಿರ್ತಾರೆ, ಅದನ್ನೆಲ್ಲ ನೀವು ಸ್ವಲ್ಪ ಅಡ್ಜಸ್ಟ್ಮೆಂಟ್ಸ್ ಮಾಡುವಂಥದ್ದು ನಿಮ್ಮ ಕೆಲಸ ಇರುತ್ತೆ ಅಂತ ಹೇಳ್ತಾ ಇದ್ದಾರೆ. ಹಾಗೆ ಕೀಪ್ ಇನ್ಫಾರ್ಮೇಷನ್ ಸ್ಟ್ರಿಕ್ಟ್ಲಿ ಕಾನ್ಫಿಡೆನ್ಷಿಯಲ್. ಓಕೆ, ಅಂದರೆ ಅವ್ರು ಕೊಡೋವಂಥ ಡೀಟೇಲ್ಸ್ ಇದೆ ಅಲ್ವಾ, ಅದನ್ನು ಕಾನ್ಫಿಡೆನ್ಷಿಯಲ್ ಆಗಿ ಇಟ್ಕೊಳ್ಬೇಕಾಗಿರುತ್ತೆ, ಎಲ್ಲೂ ನೀವು ಶೇರ್ ಮಾಡಬಾರ್ದು ಅಂತ ಹೇಳ್ತಾ ಇದ್ದಾರೆ. ಹಾಗೆ ಇಲ್ಲಿ ನೀವು ನೋಡಿದ್ರೆ ಕೊಲಾಬ್ರೇಟ್ ವಿತ್ ಇಂಟರ್ನಲ್ ಸ್ಕೆಕ್ಸ್ ಫಾರ್ ಗ್ಯಾದರಿಂಗ್ ರಿಕ್ವೈರ್ಮೆಂಟ್. ಅಂದರೆ ಇಲ್ಲಿ ಒಳಗಡೆ ಇನ್ನೂ ಬೇರೆಯವ್ರು ವರ್ಕ್ ಮಾಡ್ತಿರ್ತಾರಲ್ಲ ಈ ಕಂಪ್ನೀಲಿ, ಅವ್ರಗಳ ಜೊತೆ ಎಲ್ಲ ನೀವು ಕೋಆರ್ಡಿನೇಟ್ ಮಾಡಿಕೊಂಡು ಕಾಂಟ್ಯಾಕ್ಟ್ ಮಾಡಿಕೊಂಡು ನಿಮ್ಮ ಕೆಲಸನ ನೀವು ನೀಟಾಗಿ ಮಾಡ್ಕೊಳ್ಬೋದು ಅಂತ ಹೇಳ್ತಾ ಇದ್ದಾರೆ. ಫಿನಿಶ್ ದ ಟಾಸ್ಕ್ ಇನ್ ಅ ಗಿವನ್ ಟೈಮ್ ಲೈನ್ ಅಂತ ಕೊಟ್ಟಿದ್ದಾರೆ. ಅಂದರೆ ಅವ್ರು ಕೊಟ್ಟಿರೋ ಟೈಮ್ ಲೈನ್ ಒಳಗೆ ನೀವು ಅವ್ರು ಕೊಟ್ಟಿರೋ ಕೆಲಸನ ಮಾಡಿ ಮುಗಿಸ್ಬೇಕಾಗಿರುತ್ತೆ ಅಂತ ಹೇಳ್ತಾ ಇದ್ದಾರೆ. ಇದು ತುಂಬ ಈಸಿ ಜಾಬ್ ಆಗಿರುತ್ತೆ, ಕಾಪಿ ಪೇಸ್ಟ್ ಆಗಿರುತ್ತೆ ಅಷ್ಟೇ. ಅವ್ರು ಕೊಟ್ಟಿರೋಂಥ ಡೀಟೇಲ್ಸ್ನ ನೀವು ಅಲ್ಲಿಂದ ಕಾಪಿ ಮಾಡಬೇಕಾಗಿರುತ್ತೆ. ಗೂಗಲ್ ಶೀಟ್ ಅಥವಾ MS ಎಕ್ಸೆಲಲ್ಲಿ ಪೇಸ್ಟ್ ಮಾಡಿ ಎಲ್ಲಿ ಇಲ್ಲ ಅಥವಾ ಎಲ್ಲಿ ಗ್ರಾಮರ್ ಮಿಸ್ಟೇಕ್ಸ್ ಇದೆ, ಫುಲ್ ಸ್ಟಾಪು ಅಥವಾ ಏನು ಗ್ಯಾಪ್ಸ್ ಇದೆ ಅದನ್ನೆಲ್ಲ ಎಡಿಟ್ ಮಾಡಿ ಸ್ವಲ್ಪ ನೀವು ಅದನ್ನು ಪೇಸ್ಟ್ ಮಾಡುವಂಥದ್ದು ಕೆಲಸ ಇರುತ್ತೆ ಅಷ್ಟೇ. ಅದಾದಮೇಲೆ ರೆಗ್ಯುಲರ್ ಡೇಟಾ ಬ್ಯಾಕಪ್ ಮಾಡಬೇಕಾಗಿರುತ್ತೆ. ರೆಗ್ಯುಲರ್ ಆಗಿ ಅವ್ರು ಕೊಟ್ಟಿರೋ ಡೇಟಾಗಳನ್ನ ಬ್ಯಾಕಪ್ ಮಾಡಿ ಕಂಪ್ನಿಗೆ ಪ್ರೆಸೆಂಟ್ ಮಾಡುವಂಥದ್ದೆಲ್ಲ ನಿಮಗೆ ಕೆಲಸ ಇರುತ್ತೆ ಅಷ್ಟೇ. ಇನ್ನು ಕೀ ಸ್ಕಿಲ್ಸ್ ಏನೇನು ಬೇಕು ಅಂತ ನೋಡಿದ್ರೆ, ಪ್ರೊವೈಡ್ ಡೇಟಾ ಎಂಟ್ರಿ ವರ್ಕ್ ಎಕ್ಸ್ಪೀರಿಯನ್ಸ್ ಆ್ಯಸ್ ಅ ಡೇಟಾ ಎಂಟ್ರಿ ಪ್ರೊಫೆಷ್ನಲ್ ಅಂತ ಕೇಳ್ತಾ ಇದ್ದಾರೆ. ಅಂದರೆ ನಿಮಗೆ ಡೇಟಾ ಎಂಟ್ರಿಯಲ್ಲಿ ವರ್ಕ್ ಮಾಡಿ ಎಕ್ಸ್ಪೀರಿಯನ್ಸ್ ಇದ್ದರೆ ಅದರದ್ದು ಸರ್ಟಿಫಿಕೇಟ್ ಅಥವಾ ಎಕ್ಸ್ಪೀರಿಯನ್ಸ್ ಲೆಟರ್ನ ಕೊಡಬೇಕಾಗತ್ತೆ ಅಂತ ಹೇಳ್ತಾ ಇದ್ದಾರೆ. ಆಮೇಲೆ ಎಕ್ಸ್ಪೀರಿಯನ್ಸ್ ಇನ್ ಗೂಗಲ್ ಶೀಟ್, MS ಎಕ್ಸೆಲ್ ಆ್ಯಂಡ್ ಬೇಸಿಕ್ ಲಿಂಕ್ಡ್ಇನ್ ನಾಲೆಡ್ಜ್ ಈಸ್ ಅ ಮಸ್ಟ್ ಅಂತ ಹೇಳ್ತಾ ಇದ್ದಾರೆ. ಇದು ಎಲ್ಲರಿಗೂ ಗೊತ್ತೇ ಇರುತ್ತೆ. ಬೇಸಿಕ್ ಗೂಗಲ್ ಶೀಟ್ನ ಯೂಸ್ ಮಾಡೋದಕ್ಕೆ ಬರಬೇಕು, ಮತ್ತು MS ಎಕ್ಸೆಲ್ನ ಬೇಸಿಕ್ಕಾಗಿ ಯೂಸ್ ಮಾಡೋಕ್ಕೆ ಬರಬೇಕು. ಹಾಗೆ ಲಿಂಕ್ಡ್ಇನ್ ಬಗ್ಗೆ ಸ್ವಲ್ಪ ನಿಮಗೆ ನಾಲೆಡ್ಜ್ ಇರಬೇಕು, ಅದು ಹೇಗೆ ವರ್ಕ್ ಆಗುತ್ತೆ, ಹೇಗೆ ಯೂಸ್ ಮಾಡಬೇಕು ಅದನ್ನು ಅಂತ ನಿಮಗೆ ನಾಲೆಡ್ಜ್ ಇರಬೇಕು ಅಂತ ಹೇಳ್ತಾ ಇದ್ದಾರೆ. ಅದಾದ್ಮೇಲೆ ಫಾಲೋ ಗೂಗಲ್ ಶೀಟ್, MS ಎಕ್ಸೆಲ್
ಫೆಮಿಲಿಯರ್ ವಿತ್ ಅಂತ ಹೇಳ್ತಾರೆ. ಅಂದರೆ ಇಲ್ಲಿ ಕೆಲವೊಂದು ಟೂಲ್ಸ್ಗಳು ಅಥವಾ ಪಾಯಿಂಟ್ಸ್ಗಳು ಹೇಳಿದ್ದಾರೆ ಅಲ್ಲ, 6 ಪಾಯಿಂಟ್ಸ್: ಡೇಟಾ ಫಾರ್ಮ್ಯಾಟು, ಆ್ಯಡು, ಎಡಿಟು, ಫೈನು, ರೀಪ್ಲೇಸ್. ಇದೆಲ್ಲ ನಿಮಗೆ ಗೂಗಲ್ ಶೀಟಲ್ಲಿ ಅಥವಾ MS ಎಕ್ಸೆಲಲ್ಲಿ ಮಾಡೋದಕ್ಕೆ ಬರಬೇಕು ಅಂತ ಹೇಳ್ತಾ ಇದ್ದಾರೆ. ಅದಾದಮೇಲೆ ಫಾಸ್ಟ್ ಟೈಪಿಂಗ್ ಆ್ಯಂಡ್ ಡೇಟಾ ಎಂಟ್ರಿ ಸ್ಪೀಡ್ ವಿತ್ ಅಕ್ಯುರಸಿ ಅಂತ ಹೇಳಿದ್ದಾರೆ. ಅಂದರೆ ನಿಮಗೆ ಟೈಪ್ ಮಾಡೋದಕ್ಕೆ ಬೇಗ ಟೈಪ್ ಮಾಡೋದಕ್ಕೆ ಬರಬೇಕು. ಹಾಗೆ ಅಂದರೆ ಅಕ್ಯುರಸಿ, ಯಾವುದೇ ರೀತಿ ಮಿಸ್ಟೇಕ್ಸ್ ಇಲ್ಲದೆ ಅಥವಾ ಪ್ರಾಬ್ಲಮ್ನ ಮಾಡದೆ ಕ್ಲೀನಾಗಿ ಟೈಪ್ ಮಾಡಿ ಹಾಕೋಕ್ಕೆ ಬರಬೇಕು ಅಂತ ಹೇಳ್ತಾ ಇದ್ದಾರೆ. ಆಮೇಲೆ ಗುಡ್ ನಾಲೆಡ್ಜ್ ಆರ್ ಕರೆಕ್ಟಿಂಗ್ ಸ್ಪೆಲ್ಲಿಂಗ್ಸ್, ಗ್ರಾಮರ್ಸ್ ಆ್ಯಂಡ್ ಪಂಚುಲಿಟಿ. ನಾನು ನಿಮ್ಗೆ ಹೇಳ್ದಾಗೆ ಕೆಲವೊಂದು ಸ್ಪೆಲ್ಲಿಂಗ್ಸ್ ರಾಂಗ್ ಇರುತ್ತೆ ಅಥವಾ ಗ್ರಾಮರ್ ಮಿಸ್ಟೇಕ್ಸ್ ಇರುತ್ತೆ. ಈಸ್ ಕಡೆ ದ ಕಡೆ ಆ ರೀತಿಯಾದಂಥ ಮಿಸ್ಟೇಕ್ಸ್ಗಳಿರುತ್ತೆ. ಅದನ್ನೆಲ್ಲ ನೀವು ಕರೆಕ್ಟ್ ಮಾಡಬೇಕಾಗಿರುತ್ತೆ. ಹಾಗೆ ಫುಲ್ ಸ್ಟಾಪು, ಕಮ ಅದೆಲ್ಲ ಎಲ್ಲಿ ಬರಬೇಕೋ ಅಲ್ಲಿ ನೀಟಾಗಿ ಹಾಕೋ ಅಂಥದ್ದಿರುತ್ತೆ. ಓಕೆನಾ? ತುಂಬ ಈಸಿ ಜಾಬು. ನೀವು ಕಾಪಿ ಪೇಸ್ಟ್ ಮಾಡಬೇಕಾದ್ರೆ ನಾನು ನಿಮಗೆ ಲಾಸ್ಟ್ ವಿಡಿಯೋದಲ್ಲಿ ಒಂದು ಟ್ರಿಕ್ ಕೂಡ ಹೇಳಿದೆ. ಅದನ್ನು ಕಾಪಿ ಮಾಡಿಕೊಂಡು ChatGPTಯಲ್ಲಿ ನೀವು ಪೇಸ್ಟ್ ಮಾಡಿ, ಹಾಗೆ ಈ ಗ್ರಾಮರ್ ಮಿಸ್ಟೇಕ್ಸ್, ಸ್ಪೆಲ್ಲಿಂಗು, ಕಮ, ಫುಲ್ ಸ್ಟಾಪ್ಸ್ ಎಲ್ಲ ಕರೆಕ್ಟ್ ಪ್ಲೇಸ್ಗೆ ರೀಪ್ಲೇಸ್ ಮಾಡಿ ಕೊಡಿ ಅಂತ ನೀವು ಟೈಪ್ ಮಾಡಿದ್ರೆ ChatGPT ನಿಮಗೆ ಆನ್ಸರ್ನ ಕೊಡುತ್ತೆ. ಎಲ್ಲಿ ಸ್ಪೆಲ್ಲಿಂಗ್ ಮಿಸ್ಟೇಕ್ಸ್ ಇದೆ ಅಥವಾ ಎಲ್ಲಿ ಗ್ರಾಮರ್ ಮಿಸ್ಟೇಕ್ಸ್ ಇದೆ ಅದನ್ನೆಲ್ಲ ರೀರೈಟ್ ಮಾಡಿ ಒಂದು ಪ್ರಾಪರಾಗಿ ನಿಮಗೆ ಕೊಡ್ತಾರೆ. ಅದನ್ನು ಕಾಪಿ ಮಾಡಿ ನೀವು ಗೂಗಲ್ ಶೀಟ್ ಅಥವಾ MS ಎಕ್ಸೆಲಲ್ಲಿ ಇವರು ಹೇಳಿರೋ ಹಾಗೆ ಪೇಸ್ಟ್ನ ಮಾಡ್ಬೋದು. ಸೊ ಇದೇನು ಅಷ್ಟು ಕಷ್ಟ ಇಲ್ಲ, ಕಾಪಿ ಪೇಸ್ಟ್ ಮಾಡುವಂಥದ್ದು ಕೆಲಸ ನಿಮಗಿರುತ್ತೆ ಅಷ್ಟೇ. ನೀವು ಅದನ್ನು ಮಾಡ್ಕೊಳ್ಬೋದು. ಜಸ್ಟ್ 250 ಕೊಡ್ತಾರೆ ಪರ್ ಡೇ ಅಷ್ಟೇ. ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ 250. ಒಂದನ್ನು ಮಾಡೋದಕ್ಕೆ ನಿಮಗೆ ಅರೌಂಡ್ 5 to 10 ಮಿನಿಟ್ಸ್ ಹಿಡಿಯುತ್ತೆ ಅಷ್ಟೇ. ನೀವೀಗ ನೋಡಿದ್ರೆ ಇಲ್ಲೇ ಹೇಗೆ ಕೊಟ್ಟಿದ್ದಾರೆ, ಇದೆಲ್ಲ ಆಲ್ರೆಡಿ ಡೀಟೇಲ್ಸ್ ಅವ್ರು ಟೈಪ್ ಮಾಡಿಬಿಟ್ಟಿರ್ತಾರೆ. ನೀವು ಇದನ್ನೇ ಕಾಪಿ ಮಾಡಿ ಅವ್ರು ಹೇಳ್ದಾಗೆ ಗೂಗಲ್ ಶೀಟ್ ಅಥವಾ MS ಎಕ್ಸೆಲಲ್ಲಿ ಪೇಸ್ಟ್ ಮಾಡೋವಂಥದ್ದು ಇರುತ್ತೆ. ಸೊ ತುಂಬ ಈಸಿ ಇರೋವಂಥ ಜಾಬ್ ಇದಾಗಿರುತ್ತೆ. ಅದಾದಮೇಲೆ ಇಲ್ಲಿ ಏನು ಕೇಳಿದ್ದಾರೆ ಅಂದರೆ ಅಟೆಂಟಿವ್ ಟು ಡೀಟೇಲ್ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಚಿಕ್ಕ ಚಿಕ್ಕ ವಿಷಯದಲ್ಲೂ ನೀವು ಗಮನ ಇಟ್ಟು ನೋಡಿ ಕೆಲಸ ಮಾಡಬೇಕಾಗಿರುತ್ತೆ ಅಂತ ಹೇಳ್ತಾ ಇದ್ದಾರೆ. ಹಾಗೆ ಆರ್ಗನೈಸೇಷನ್ ಸ್ಕಿಲ್ ಇರಬೇಕು ಅಂತ ಹೇಳ್ತಾ ಇದ್ದಾರೆ. ನಿಮಗೆ ಯಾರು ಕೂಡ ಯಾವಾಗಲೂ ಮಾನಿಟರ್ ಮಾಡ್ತಾರೆ, ನೀಟಾಗಿ ನಿಮ್ಮ ವರ್ಕ್ನ ನೀವು ನೀಟಾಗಿ ಮಾಡುವಂಥವ್ರು ಆಗಿರಬೇಕು ಅಂತ ಹೇಳ್ತಾ ಇದ್ದಾರೆ. ವಿತ್ ದ ಎಬಿಲಿಟಿ ಟು ಸ್ಟಾರ್ಟ್ ಫೋಕಸ್ಡ್ ಆನ್ ಅಸಿಸ್ಟ್ ಟಾಸ್ಕ್ ಅಂತ ಹೇಳ್ತಾರೆ. ಅಂದರೆ ಎಬಿಲಿಟಿ ಟು ಸ್ಟಾರ್ಟ್ ಫೋಕಸ್, ಅವ್ರ ಕೆಲಸ ಕೊಡ್ತಿದ್ದಾಗೆ ಅದ್ರ ಮೇಲೆ ಗಮನ ಇಟ್ಟು ನೀವು ಮಾಡಬೇಕಾಗಿರುತ್ತೆ. ಆಮೇಲೆ ಮಾಡೋಣ, ನಾಳೆ ಮಾಡೋಣ, ಸ್ವಲ್ಪ ಹೊತ್ತು ಬಿಟ್ಟು ಮಾಡೋಣ ಅನ್ನೋ ನೆಗ್ಲಿಜೆನ್ಸಿ ನಿಮ್ಮಲ್ಲಿ ಇರಬಾರ್ದು ಅಂತ ಹೇಳ್ತಾ ಇದ್ದಾರೆ. ಓಕೆನಾ? ಇದಿಷ್ಟು ಜಾಬ್ ಬಗ್ಗೆ ಡೀಟೇಲ್ಸ್ ಆಗಿತ್ತು. ತುಂಬ ಸಿಂಪಲ್ ಆಗಿರುವಂಥ ಜಾಬು, ತುಂಬ ಏನು ಸ್ಟ್ರೆಸ್ ಇಲ್ಲದೆ ಆರಾಮಾಗಿ ಮಾಡ್ಕೊಳ್ಬೋದಾದಂಥ ಜಾಬು. ಇದಿಷ್ಟು ಜಾಬ್ ಬಗ್ಗೆ ಡೀಟೇಲ್ಸ್ ಆಗಿತ್ತು. ಇನ್ನು ಇದೊಂದು ಒಳ್ಳೆ ರೆಪ್ಯುಟೇಟೆಡ್ ಕಂಪ್ನಿ ಆಗಿದೆ. ಅಪ್ನಾ ಆ್ಯಪ್ ಎಲ್ಲರಿಗೂ ಗೊತ್ತಿರೋ ಅಂಥದ್ದು. ಬೇರೆ ಕಡೆ ನಾವು ಡೇಟಾ ಎಂಟ್ರಿ ಎಲ್ಲ ನಾವು ಸರ್ಚ್ ಮಾಡಿದ್ರೆ ಎಷ್ಟೊಂದು ಫೇಕ್ಸ್ ಮತ್ತು ಜಸ್ಟ್ ಅಮೌಂಟ್ನ ಪೇ ಮಾಡಿಸ್ಕೊಳ್ತಾರೆ, ನಿಮಗೆ ಕೆಲಸ ಕೊಡೋದಿಲ್ಲ. 200, 500, 1000 ಆ ರೀತಿ ಪೇ ಮಾಡಿಸ್ಕೊಂಡು ನಿಮಗೆ ಫ್ರಾಡ್ ಮಾಡ್ತಾರೆ. ಇದು ಗೊತ್ತಿರೋವಂಥ ಆ್ಯಪ್ ಆಗಿದೆ. ಸೊ ಯಾವುದೇ ರೀತಿ ಟೆನ್ಷನ್ ಇಲ್ಲದೆ ನೀವಿಲ್ಲಿ ಅಪ್ಲೈನ ಮಾಡ್ಬೋದು. ಕೆಲಸ ಸಿಕ್ಕಿದ್ರೆ ಒಂದು ಒಳ್ಳೆ ಪೇಮೆಂಟ್ ಕೂಡ ನಿಮಗೆ ಇವರು ಕೊಡ್ತಾ ಹೋಗ್ತಾರೆ. ಇನ್ನು ಅಪ್ಲೈ ಮಾಡೋದು ಹೇಗೆ ಅಂದರೆ ಇಲ್ಲಿ ಅಪ್ಲೈ ಫಾರ್ ದಿಸ್ ಜಾಬ್ ಅನ್ನೋ ಆಪ್ಷನ್ ಇದೆ ಅಲ್ವಾ, ಸ್ವಲ್ಪ ಲಾಸ್ಟಿಗೆ ಸ್ಕ್ರೋಲ್ ಡೌನ್ ಮಾಡಿದ್ರೆ ನಿಮಗೆ ಅಪ್ಲೈ ಫಾರ್ ದಿಸ್ ಜಾಬ್ ಅನ್ನೋ ಆಪ್ಷನ್ ಕಾಣುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡಬೇಕಾಗಿರುತ್ತೆ. ಇಲ್ಲಿ ನಿಮಗೆ ಇಂಪೋರ್ಟ್ ರೆಸ್ಯೂಮ್ ಫ್ರಮ್ ಅಂತ ಕೊಟ್ಟಿದೆ. ಅಂದರೆ ನಿಮ್ಮ ರೆಸ್ಯೂಮ್ನ ಇಲ್ಲಿಗೆ ಅಪ್ಲೋಡ್ ಮಾಡಬೇಕು ಅಂತ ಹೇಳ್ತಾ ಇದೆ. ಸೊ ಇಲ್ಲಿ ನಿಮ್ಮ ಕಂಪ್ಯೂಟರು ಅಥವಾ ಎಲ್ಲಿ ಅದಿರುತ್ತೆ ಅದನ್ನು ಶೋ ಆಗುತ್ತೆ. ನೀವು ಅದನ್ನು ಸೆಲೆಕ್ಟ್ ಮಾಡಿ ನಿಮ್ಮ ರೆಸ್ಯೂಮ್ನ ಇಲ್ಲಿ ಪೇಸ್ಟ್ ಮಾಡಬೇಕಾಗಿರುತ್ತೆ. ಓಕೆನಾ? ಸೊ ಇಲ್ಲಿ ಮೈ ಕಂಪ್ಯೂಟರ್ ಅಂತ ನಾನು ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ನನ್ನ ರೆಸ್ಯೂಮ್ನ ನಾನು ಆ್ಯಡ್ ಮಾಡ್ತಾ ಇದ್ದೀನಿ. ಇಲ್ಲಿ ನಾನು ಅಪ್ಲೋಡ್ ಅಂತ ಕೊಟ್ಟಿರೋ ರೆಸ್ಯೂಮ್ನ ಇದು ಒಂದ್ಸಲ ರೀಚೆಕ್ ಮಾಡ್ತಾ ಇದೆ, AI ಅಥವಾ ಹೇಗೆ ಅಂತ. ಅದನ್ನು ಅದು ಚೆಕ್ ಮಾಡಿ ಆಮೇಲೆ ಎಲ್ಲ ಡೀಟೇಲ್ಸ್ ಇದೆಯಾ ಇಲ್ವಾ ಅಂತ ಒಂದ್ಸಲ ಚೆಕ್ ಮಾಡಿಬಿಟ್ಟು ನಮಗೆ ಇನ್ಫಾರ್ಮೇಷನ್ನ ಕೊಡುತ್ತೆ. ಅಥವಾ ಎಲ್ಲ ಕರೆಕ್ಟಾಗಿದೆ ಅದು ಆಟೋಮೆಟಿಕ್ಕಾಗಿ ಇಲ್ಲಿ ತೊಗೊಳುತ್ತೆ. ನೀವು ನೋಡ್ಬೋದು ಆಟೋಫಿಲ್ಡ್ ಕಂಪ್ಲೀಟೆಡ್ ಅಂತ ಕೊಟ್ಟಿದೆ. ಇದಾದಮೇಲೆ ಇಲ್ಲಿ ಸ್ವಲ್ಪ ಸ್ಕ್ರಾಲ್ ಡೌನ್ ಮಾಡಿದ್ರೆ ನಿಮ್ಮ ಪರ್ಸ್ನಲ್ ಇನ್ಫಾರ್ಮೇಷನ್ಸ್ನ ಇಲ್ಲಿ ನೀವು ಹಾಕಬೇಕಾಗಿರುತ್ತೆ. ಲೈಕ್ ನಿಮ್ಮ ಫಸ್ಟ್ ನೇಮ್, ಲಾಸ್ಟ್ ನೇಮು, ಇಮೇಲ್ ID, ಆಮೇಲೆ
ಏನು ವರ್ಕ್ನ ಮಾಡಿದ್ರಿ ಅದನ್ನು, ಅಥವಾ ನಿಮ್ಮ ನಂಬರು, ನಿಮ್ಮ ಅಡ್ರೆಸ್ ಹಾಕಬೇಕಾಗಿರುತ್ತೆ. ಹಾಗೆ ಇಲ್ಲಿ ಆಲ್ಮೋಸ್ಟ್ ನೀವು ಎಲ್ಲ ಅಪ್ನ ಆ್ಯಪಲ್ಲಿ ಹಾಕಿರೋಂಥ ಇನ್ಫಾರ್ಮೇಷನ್ ಇಲ್ಲಿ ಶೋ ಆಗುತ್ತೆ. ಯಾವುದು ಇನ್ಫಾರ್ಮೇಷನ್ ಇಲ್ಲ ಅದನ್ನು ನೀವು ಇಲ್ಲಿ ಆ್ಯಡ್ನ ಮಾಡಬೇಕಾಗಿರುತ್ತೆ. ಇಲ್ಲಿ ನಾನು ಕೊಟ್ಟಿರೋಂಥ ಇನ್ಫಾರ್ಮೇಷನ್, ನನ್ನ ಸ್ಕೂಲು, ನನ್ನ ಕಾಲೇಜು, ಏನು ಓದಿದ್ದೀನಿ, ಯಾವ ಇಯರ್ ಪಾಸ್ಔಟ್ ಆಗಿದ್ದೀನಿ, ಏನು ವರ್ಕ್ ಮಾಡಿದ್ದೀನಿ, ಅದೆಲ್ಲ ಆಲ್ರೆಡಿ ಇಲ್ಲಿ ಶೋ ಆಗ್ತಾ ಇದೆ. ಸೊ ಇಲ್ಲಿ ನಾನು ಏನು ಎಕ್ಸ್ಟ್ರಾ ನಾನು ಟೈಪ್ ಮಾಡುವಂಥದ್ದು ನೆಸೆಸಿಟಿ ಇಲ್ಲ, ಎಲ್ಲ ಇದೆ. ಲಾಸ್ಟಲ್ಲಿ ಮಾತ್ರ ಇಲ್ಲಿ ಕವರ್ ಪೇಜ್ನ ನಾವು ಟೈಪ್ ಮಾಡಬೇಕಾಗಿರುತ್ತೆ. ಸೊ ಇದನ್ನು ನೀವು ಬೇಕಾದ್ರೆ ನಿಮ್ಮ ಓನ್ ಆಗಿ ಕೂಡ ನೀವು ಟೈಪ್ನ ಮಾಡ್ಬೋದು. ಇಲ್ಲ ಅಂದರೆ ಆಲ್ರೆಡಿ ನಾನು ನಿಮಗೆ ಹೇಳಿರೋ ಹಾಗೆ ChatGPTನ ಯೂಸ್ ಮಾಡಿಕೊಂಡು ನೀವಿಲ್ಲಿ ನಿಮ್ಮ ಕವರ್ ಪೇಜ್ನ ಮಾಡ್ಬೋದು. ಅಥವಾ ಇಲ್ಲಿ ಕಂಪಲ್ಸರಿ ಏನಿಲ್ಲ, ನೀವು ಕವರ್ ಪೇಜ್ನ ಹಾಕಲೇಬೇಕು ಅನ್ನೋ ಕಂಪಲ್ಸರಿ ಏನಿಲ್ಲ. ಸೊ ನೀವು ಹಾಗೆ ಸಬ್ಮಿಟ್ ಕೂಡ ಮಾಡ್ಬೋದು. ಓಕೆನಾ? ಸೊ ಇಲ್ಲಿ ನೀವು ಏನಾರ ನಿಮ್ಮ ಕವರ್ ಪೇಜ್ನ ಟೈಪ್ ಮಾಡಿ ಸಬ್ಮಿಟ್ ಅಂತ ಕೊಟ್ಟರೆ ಅದು ಇಲ್ಲಿ ಸಬ್ಮಿಟಿಂಗ್ ಪ್ರೋಸೆಸ್ ಆಗುತ್ತೆ. ಸೊ ಇಲ್ಲಿ ನೀವೀಗ ನೋಡ್ತಾ ಇರ್ಬೋದು, ಥ್ಯಾಂಕ್ ಯು, ಯುವರ್ ಅಪ್ಲಿಕೇಶನ್ ಹ್ಯಾಸ್ ಬಿನ್ ಸಬ್ಮಿಟೆಡ್ ಸಕ್ಸಸ್ಫುಲಿ ಅಂತ ಮೆನ್ಷನ್ ಆಗಿದೆ. ಸೊ ಹೀಗೆ ಬಂದರೆ ನಿಮ್ಮ ಅಪ್ಲಿಕೇಶನ್ ಸಕ್ಸಸ್ಫುಲ್ ಆಗಿ ಸಬ್ಮಿಟ್ ಆಗಿದೆ ಅಂತ. ಇದಾದಮೇಲೆ ನಿಮ್ಮ ಕಾಂಟ್ಯಾಕ್ಟ್ ನಂಬರ್ ಅಥವಾ ನಿಮ್ಮ ಇಮೇಲ್ಗೆ ಅಪ್ನ ಆ್ಯಪ್ ಕಡೆಯಿಂದ ಇಮೇಲ್ ಅಥವಾ ಕಾಲ್ ಬರುತ್ತೆ. ಸೊ ನೀವು ಅದನ್ನು ಚೆಕ್ ಮಾಡಿ ಆನ್ಸರ್ನ ಮಾಡ್ಬೋದು. ಕಾಲ್ ಬಂದರೆ ಆದಷ್ಟು ಅನ್ನೋನ್ ನಂಬರ್ ಆದರೂ ಪಿಕ್ ಮಾಡಿ ರಿಪ್ಲೈನ ಮಾಡಿ. ಸೊ ಅದರಿಂದ ನೀವು ಈ ಚಾನ್ಸ್ನ ಮಿಸ್ ಮಾಡ್ಕೊಳೋದಿಲ್ಲ. ಇನ್ನು ನಿಮ್ಮ ಇಮೇಲ್ಗೆ ಬಂದರೆ, ನಿಮ್ಮ ಇಮೇಲ್ ಸ್ಪ್ಯಾಮ್ ಲಿಸ್ಟಲ್ಲೂ ಕೂಡ ಆವಾಗವಾಗ ಚೆಕ್ ಮಾಡ್ತಾ ಇರಿ. ಸೊ ಯಾವುದೇ ರೀತಿಯಾದಂಥ ಕಂಪ್ನಿ ಮೆಸೇಜಸ್ ಅಥವಾ ಅಪ್ನ ಕಂಪ್ನಿ ಮೆಸೇಜಸ್ನ ನೀವು ಮಿಸ್ ಔಟ್ ಮಾಡ್ಕೊಳೋದಿಲ್ಲ. ನನ್ನ ಲಾಸ್ಟ್ ವಿಡಿಯೋ ನೋಡಿದ್ರೆ ನಾನು ನಿಮಗೆ ಗ್ಲೋಬಲಿಕ್ ಕಂಪ್ನಿ ಬಗ್ಗೆ ನಾನು ನಿಮಗೆ ಇನ್ಫಾರ್ಮೇಷನ್ ಕೊಟ್ಟು ನಿನ್ನೆ ಅಪ್ಲೈ ಮಾಡಿ ನಾನು ತೋರಿಸಿದ್ದೆ ಅಲ್ವಾ. ಸೊ ನನಗೆ ಇವತ್ತು ಮಾರ್ನಿಂಗೇ ಅವ್ರ ಕಡೆಯಿಂದ ವಾಟ್ಸಪ್ ಮೆಸೇಜ್ ಬಂದಿತ್ತು. ಓಕೆನಾ? ನಿಮ್ಮ ಏನು ನಿಮ್ಮ ರೆಸ್ಯೂಮ್ ಸೆಲೆಕ್ಟ್ ಆಗಿದೆ, ನೀವು ಸೂಟ್ ಆಗ್ತಾಯಿದ್ದೀರಾ, ಸೊ ಕೆಲಸಕ್ಕೆ ಬರ್ಬೋದಾ ಅಂತ. ಆ ರೀತಿ ನಿಮಗೂ ಕೂಡ ಮೆಸೇಜ್ ಅಥವಾ ಇಮೇಲ್ ಬರುತ್ತೆ. ಆದಷ್ಟು ಚೆಕ್ ಮಾಡ್ತಾ ಅವ್ರು ಮಾಡಿದಂಥ ಮೆಸೇಜ್ಗೆ ನೀವು ರಿಪ್ಲೈ ಮಾಡಿದ್ರೆ ನಿಮಗೆ ರಿಪ್ಲೈ ಆನ್ಸರ್ ಮತ್ತೆ ಬರುತ್ತೆ. ಇಲ್ಲಾಂದರೆ ಅವ್ರಿಗೆ ಸೆಂಡ್ ಮಾಡೋದು, ನೀವು ಅಕಸ್ಮಾತ್ ಅವ್ರು ಕೊಟ್ಟಿರೋವಂಥ ಮೆಸೇಜ್ಗೆ ನೀವು ರಿಪ್ಲೈ ಮಾಡಿಲ್ಲ ಅಂದರೆ ಅವರು ಕೂಡ ನಿಮಗೆ ವಾಪಸ್ ರಿಪ್ಲೈ ಮಾಡೋಲ್ಲ, ನಾಟ್ ಇಂಟ್ರೆಸ್ಟೆಡ್ ಅಂತ ಹೇಳಿಬಿಟ್ಟು ಅವ್ರು ನಿಮ್ಮನ್ನ ಕ್ಯಾನ್ಸಲ್ ಮಾಡಿಬಿಡ್ತಾರೆ. ಸೊ ಆದಷ್ಟು ಅವ್ರದ್ದು ಮೆಸೇಜಸ್ ಅಥವಾ ಇಮೇಲ್ಗೆ ಆದಷ್ಟು ರಿಪ್ಲೈನ ಮಾಡ್ತಾಯಿರಿ. ಓಕೆನಾ? ಇವತ್ತಿನ ವಿಡಿಯೋ ಇದಾಗಿತ್ತು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಅದರಿಂದ ನಾನು ಹಾಕೋವಂಥ ಎಲ್ಲ ಹೊಸ ವಿಡಿಯೋ ನೋಟಿಫಿಕೇಷನ್ಸ್ ನಿಮಗೆ ಮೊದಲೇ ಬಂದು ತಲುಪುತ್ತೆ. ಇನ್ನು ಇವತ್ತಿನ ವಿಡಿಯೋ ನೋಡೋದಕ್ಕೆ ಥ್ಯಾಂಕ್ ಯು ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು.